ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಂತ ಅಂದರೆ ಪಡುಬಿದ್ರಿ ಅಂತ ಇಲ್ಲಿ ಬಂದಲ್ಲೂ ಒಂದು ಬೀಚ್ ನೋಡಿದೆ. ಅದು ಯಾವ ಬೀಚ್ ಅಂದರೆ ಬ್ಲೂ ಬೀಚ್. ಸೊ ಆ ಬ್ಲೂ ಬೀಚ್ ಹತ್ರ ಬಂದಿತ್ತು. ಹಾಗೆ ಇಲ್ಲೊಂದು ದೇವಸ್ಥಾನ ಇತ್ತು. ಸೊ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತು, ಚೆನ್ನಾಗಿದೆ. ಸೊ ಅಲ್ಲಿ ಹಿಂಗೆ ನೋಡ್ಕೊಂಡು ಇವಾಗ ಬ್ಲೂ ಬೀಚಿಗೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ಬ್ಲೂ ಬೀಚ್ ಇದೆ. ಸೊ ನೋಡೋಣ ಹೆಂಗಿದೆ ಏನಿದೆ. ಫಸ್ಟ್ ಟೈಮ್ ಬರ್ತಾಯಿರೋ ನಾನಂತೂ. ರಿಯಲಿ ಏನೋ ಹೇಳ್ತಾರಪ್ಪ ಚೆನ್ನಾಗಿದೆ ಅಂತೇಳಿ. ನೋಡೋಣ ಯಾವ ಥರ ಹೆಂಗಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ, ಹೋಗು ಹೆಂಗಿದೆ ಅಂತ. ಓಕೆ, ಹೋಗ್ತಾ ಮಾತಾಡೋಣ. ಓಕೆ ಸೊ ಏನೇನು ಅಲ್ಲಿಬ್ರು ಇದ್ರು ಕಡಿ ನಮ್ ಬ್ಲೂ ಬೀಚ್ ಕರ್ಕಾಪರ ಅವ್ರಿಬ್ರೆ. ಕೃಷ್ಣ ಒಂದ್ ಚಿತ್ರ ಅಂತ ಹಾಯ್ ಮಾಡಿ, ಹಾಯ್ ಮಾಡಿ. ಅವರು ಅಷ್ಟೇ, ಮುಂದಿದ್ದವರು ಅಷ್ಟೇ ಬ್ಲೂ ಬೀಚ್ ಕರ್ಕೋತ್ರ. ಇವತ್ತು ಸುಮಾರು ಟೈಮ್ ಆಯ್ತು ಬೇಜಾರಾಗಿದೆ, ಯಾಕಂದ್ರೆ ಟೈಮ್ ಸಿಕ್ಕಿಲ್ಲ. ಇವತ್ತು ಸಹ ಟೈಮ್ ಸಿಕ್ಕಿಲ್ಲ. ಅವ್ರು ಇವತ್ತು ಕೆಲ್ಸಕ್ಕೆ ಬಂದ್ರು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಮನ್ಸಾಯ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದ. ನಮ್ಮ ಓನರ್ ಇವತ್ತೊಂದು ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳಿ ಎಂತ ಮಾಡ್ತೀನಿ ನೋಡಿ. ಫುಲ್ ಟೈಮ್ ಪೆಟ್ರೋಲ್ ಹಾಕ್ತಾರಪ್ಪ ಇವತ್ತು. ಬನ್ನಿ ಇವತ್ತು ನಾನು ಅಷ್ಟೇ ಮಚ್ಚ, ಫಸ್ಟ್ ಟೈಮ್ ಮಗ ಬ್ಲೂ ಬೀಚ್ ಅಂತ ಹೇಳಿ ಹೆಸರು ಕೇಳಿದೆ. ಫಸ್ಟ್ ಟೈಮ್ ಅಲ್ಲ, ಹೆಸರು ಒಂದ್ಸತಿ ಮಂಗ್ಳೂರಾಗ ಇತ್ತು ಅಂತ ಹೇಳಿ ಕೇಳಿದೆ. ಪಡುಬಿದ್ರೆಗೆ ಅಂತೇಳಿ ನಂಗೆ ಗೊತ್ತಿರಲ್ಲ. ಇವತ್ತು ಕರ್ಕೋತೀನಿ. ಎಲ್ಲ ಕೇಳದ್ದೆಲ್ಲ ಇತ್ತಲ್ಲ, ಅದು ಕೇಳಲ್ಲ. ದೂರ ಇರ್ತನೋ ಅಂತ ಹೇಳ್ಕೊಂಡ್ವಿ. ಬಟ್ ಇದು ಇಲ್ಲೇ ಬಂತು ಅಂತ ಹೇಳಿ ನಂಗೆ ಗೊತ್ತಿರಲ್ಲ. ನಂಗೂ ಗೊತ್ತಿಲ್ಲ. ಚೆನ್ನಾಗಿದೆ ಅಂತೆ, ನೋಡೋಣ ಹೋಗ್ಬಿಟ್ಟು. ಅದಕ್ಕೆ ದಾರಿ ಇದೆ, ಬಟ್ ಅವಾಗ ಹೋಗಿಲ್ಲಲ್ಲ. ಹೋಗಿ ನೋಡ್ಕೊಂಡು ಇದೇ ನೋಡಿ ಬ್ಲೂ ಬೀಚ್ ಅಂದ್ರೆ ನೀಲಿ ಏನಿರಲ್ಲ, ನಾರ್ಮಲ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಫ್ರಂಟ್ ಹೋಗಿ ನೋಡೋಣ ಯಾಕೆ ಏನಂತ. ಮುಂದೆ ಹೋಗಿ ನೋಡೋಣ, ಗೊತ್ತಾಗುತ್ತೆ. ಯಾವ್ದೋ ಒಂದು ಹುಡುಗಿ ಕಾಳಾಗ್ತಿದ್ದಲ್ಲ, ಎಂತ ಆಯ್ತು ವಿಷಯ? ಮೊನ್ನೆ ಆ ಏಣಿಂಗ್ ಸುದ್ದಿ ಎಲ್ಲ ಹೊತ್ತಿದ್ದಂಗಿತ್ತು. ಇವ್ರು ಎಂತ ಮಾಡ್ತೀವಿ ಇವ್ರ? ಇಡೀ ಊರ್ ತುಂಬಾ ಎಲ್ಲ ಹೊಯ್ ಬಂದ್ರಪ್ಪ. ನೀರ ಬಳ್ಕೊ ಬಂದ ಕಾಂಬಲ್ಲಿ ಅಂತ ಡೇಂಜರ್ ಅಂತ ಬರ್ದಿತ್ತು ಮಾರ. ನೀರ ಬಳ್ಕೊ ಬಂದ. ಲಗೇಜ್ ಬ್ಯಾಗ್ ಎಲ್ಲ ಇಲ್ಲೇ ಇತ್ತಪ್ಪ. ಎಂತ ಕತೆ ಮಾರ. ಒಂದು ವಿಕ್ಟರ್, ಒಂದು ಇದು ಎಕ್ಸ್ಪಲ್ಸ್. ಬನ್ನಿ ಮುಂದೆ ಎಲ್ಲ ಹಾತಿದ್ರಪ್ಪ. ಈ ಕಡೆ ಇದು ಮಗ ಟೈಟಾನಿಕ್ ಹೊಡ್ಕಲಿ, ಅದು ಟೈಟಾನಿಕ್ ಕೇಶವಣ್ಣ ಇಲ್ಗಡಿ ಪುರುಷಣ್ಣ ಟೈಟಾನಿಕ್ ಹೊಡ್ಗ. ಹಾ, ಒಂದು ಎಕ್ಸ್ಪ್ಲೈನ್ ಮಾಡ್ಕಮ್ಮ ಹೆಂಗಾರ ಮಾಡಿ ಕೇಶವಣ್ಣ. ನಿಮ್ಮ ಅನುಭವದ ಪ್ರಕಾರ ಇದು ಯಾವ ಹಡಗ ಇರ್ಬೋದು? ಇದು ಬಂದ್ಬಿಟ್ಟು ಟೈಟಾನಿಕ್ ಹಡಗಂತೆ. ಇದಕ್ಕೆ ನೀಲಿ ಸಮುದ್ರ. ಅದರಲ್ಲಿ ದಾಟಿದ್ದಂತೆ. ಹಡ್ಗ ಒಳಗೆ ಎಂತ ಇತ್ತು ಕಣ್ಕಪ್ಪ. ಬನ್ನಿ ಒಳಗೋಯ್ಲಕ್ಕಲ್ಲ. ನಾನೇ ಡ್ರೈವಿಂಗ್ ಮಾಡಿದ್ದು. ಯಾರಿದ್ರ ಬೈತ್ರ? ಯಾರ ಸಿಕ್ಕಾಪಟ್ಟೆ ದೊಡ್ಡದಮ್ ಕೆಲಲ್ಲ ಹುಗ್ಗೈತ್ ಕಡ. ಇಲ್ವಾ ಕಣ್ಕಪ್ಪವ. ಇದು ತುಂಬಾ ಗಾಯ್ಸಿ ಹಡಗು ಬಂದ್ಬಿಟ್ಟು ಫಸ್ಟ್ ಓನರ್. ಸರ್ ಇದು ಬಂದ್ಬಿಟ್ಟು ಫಸ್ಟ್ ಓನರ್. ಹಾ, ಮುದ್ದಾಗಿದೆ, ಮಾಡಿ ಕೊಡ್ಬೋದು. ಕೇಳಿದ್ರೆ ಬಿಟ್ಟಿ ಕೊಡ್ತಾರೆ. ಅಡಿಗಡೆ ನೀರಿದೆ, ಅಡಿಗಡೆ ಹೋಗಿ ತೋರಿಸ್ತೀವಿ. ಸೊ ತುಂಬಾ ಆಳ ಉಂಟು, ದೊಡ್ಡದುಂಟು. ಸಮುದ್ರ ಇಲ್ಲಿ ಬನ್ನಿ ಫ್ರೆಂಡ್ಸ್. ನಾನು ಇನ್ನೊಂದು ಜಾಗ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಡ್ರೈವಿಂಗ್ ಮಾಡ್ತಿದ್ದಂತ ಪ್ಲೇಸ್ ಯಾವ್ದಂತ ತೋರಿಸ್ತೀನಿ. ಇದು ತುಂಬಾ ಆಕ್ಸಿಡೆಂಟ್ ಆಗಿತ್ತು. ಅಂದ್ರೆ ಈ ಭಯೋತ್ಪಾದಕರು ಬಾಂಬ್ ಹಾಕಿದ್ದ ನಕ್ಸಲೈಟಾ?
ಹೆಚ್ಚು ಜಾಗೃತಿ ಆ ಕಡೆ ಬಾಂಬ್ಗೆ ಮುಕ್ಳಿ ಹೊಟ್ಟು ಹಾಕ್ಬೇಕಿತ್ತು ಕಡೆಗೆ. ಹಲೋ ಫ್ರೆಂಡ್ಸ್, ಹೊರಗಡೆ ಏನಿದೆ ನೋಡೋಣ. ಫಸ್ಟ್ ಟೈಮ್ ನಾ ಹೊಡ್ಕೊಳಕ್ ಹತ್ತಿದ್ದು ಎಂತೆಲ್ಲ ಇತ್ತು. ಸರ್ ಇದು ನನ್ನ ಬೆಡ್ರೂಮ್ ಸರ್. ಬೆಡ್ರೂಮ್ 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 ತುಂಬ ಹೊಡ್ಕೊಳಗಲ್ಲ ಹಿಂಗೆಲ್ಲ ಇರುತ್ತೆ. ಹಿಂಗಿದೆ, ಇದು ನನ್ನ ಬೆಡ್ರೂಮ್ ಆಕ್ಚುಲಿ. ಹೌದಾ? ಇದು ಬಂದ್ಬಿಟ್ಟು ನನ್ನ ಟೈಟಾನಿಕ್ ಅಂದ್ರೆ ಏನಂತಾರೆ, ಇಲ್ಲ ಎಕ್ಸಿಟ್ ಪಾಯಿಂಟ್ ಅಂತ ಎಕ್ಸಿಟ್ ಪಾಯಿಂಟ್ ಅಂತ ಹೊರತೋಗಿದೆ. ಅಂದ್ರೆ ಬೋಟಿನ ಮೇನ್ ಶಿಪ್ ಇರುವಂತ ಜಾಗ. ಕಂಟ್ರೋಲ್ ರೂಮ್. ಟಾಯ್ಲೆಟ್ ಮಾರ ಅದ, ಟಾಯ್ಲೆಟ್ ಅಷ್ಟು ದೊಡ್ಡ ಟಾಯ್ಲೆಟ್ ಅಂಬರ್ದೆ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್ ಟಾಯ್ಲೆಟ್ ಗೊತ್ತಿಲ್ಲ. ಲೈಟ್ ಆನ್ ಮಾಡ, ಲೈಟ್ ಆನ್ ಮಾಡ, ಲೈಟ್ ಆನ್ ಮಾಡಕ್ಕೆ ಇದು ಹೋಯ್ತಲ್ಲ. ಸಾರಿ ನೋಡಿ ಗೈಸ್, ನಾನು ಇಲ್ಲೇ ಹೇಳ್ತಿದ್ದೆ ಸರ್, ಟಾಯ್ಲೆಟ್ ರೂಮ್ ಎಲ್ಲ ಹಿಂಗಿರುತ್ತೆ ನೋಡಿ. ಇದು ಅಡುಗಿನ ಟಾಯ್ಲೆಟ್ ರೂಮ್. ಸೊ ಇಲ್ಲಿ ಸ್ನಾನ ಮಾಡ್ಬೋದು, ಬೇಕಾದ್ರೆ ತೊಳ್ಕೊಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಸೇಮ್ ಇದೆ. ಇದು ಆಕ್ಚುಲಿ ಏನ್ ಗೊತ್ತಾ, ಇದು ಫಾರಿನ್ ಬಂದ್ಬಿಟ್ಟು ಫಾರಿನ್ ಅವರಿಗೆ, ನಮ್ಮಂತ ಇಂಡಿಯನ್ಸ್ ಗಳಿಗೆ ಇಲ್ಲಿ ಕೂತ್ಕೊಂಡು ಹೇಳುವರಿ, ಅದು ನಿತ್ಕ ಹೇಳುವರಿ. ಇದು ಬಂದ್ಬಿಟ್ಟು ಎಮರ್ಜೆನ್ಸಿ. ಸೊ ಇದು ಫಸ್ಟ್ ಹೌಸ್ ಫೈರ್ ಹೌಸ್ ಬಾಕ್ಸ್. ಫೈರ್ ಹೌಸ್ ಅದು ಬೆಂಕಿ ಬಂದಾಗ ಹಚ್ಕೊಂಡು ಏನು ಇದೆ ಬೇಕಾದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಪ್ಪ ಎಲ್ಲ ಫ್ಯಾನ್ ಎಲ್ಲ ಇದು ಬಂದು ನೋಡಿ ಆಯ್ತು. ಗಡ ಕಿಚನ್ ಕಡೆ ಕಿಚನ್ ಕೊಟ್ರೆ ಇದು ಬಂದ್ಬಿಟ್ಟು ನಮ್ಮ ಡೈನಿಂಗ್ ಹಾಲ್ ಅಂತೀವಲ್ಲ, ಚಿಕ್ಕಪ್ಪನ್ಕಿ. ಇದು VIP ರೂಮ್ ಮಚ್ಚ, VIP ಗಳಿಗೆ ಮಾತ್ರ ಇದು. ಅದೇ ನಾನೇ ಮಾರೆ VIP. ಮತ್ತೆ ಆಚೆ ನಿನ್ ರೂಮ್ ಅಂದೆ. ಅದು ನನ್ನ ಬೆಡ್ರೂಮ್. ಕೂತ್ಕೊಂಡು ಹೇಳಿ ನೋಡುಕ ಇದೆಂತ ಅಂದ್ರೆ ಇದು ಅಷ್ಟೇ, ಇದು ಕಿಚನ್. ಹೊಡೆದು ಅಲ್ಲಾಡ್ತಿತ್ತು ಮಾರೆ, ಹುಡುಗ ಅಲ್ಲಾಡ್ತಿದ್ದೆ ಓಯ್ ಅಲ್ಲೆಲ್ಲ ಎಣ್ಣೆ ಹಾಕೊಂಬ. ಸೊ ಇದು ನಾನು ನಾಕೆಮ್ದ ಇದೆಲ್ಲ ಓಕೆ ಇಲ್ಲ, ಇದ್ರದ್ದು ಸ್ಟೇರಿಂಗ್ ಅಲ್ಲ ಎಲ್ಲ. ಸ್ಟೇರಿಂಗ್ ಬಂದ್ಬಿಟ್ಟು ಮೇಲ್ಗಡೆ ಇರುತ್ತೆ, ಬನ್ನಿ ಇಲ್ಲಿ ಸ್ಟೇರಿಂಗ್ ಹೀಗೆ ಮೇಲೆ ಹೋಗ್ಬೇಕಂತ. ಗೈಸ್ ಹೊಡ್ಗೊಳಗ ಒಂದು ಫ್ರಿಡ್ಜ್ ಇದ್ದಿತ್ತು, ಎಲ್ಲ ಹಾಳಾಯ್ತು. ಮನ್ಸಿರ್ತಿತ್ತು ನಾವು ಎಲ್ಲ ಅದ ಮಾರ ಹೊಡ್ತೀನಿ ಮೇಲಪ್ಪ. ಗೈಸ್ ತುಂಬಾ ಪುರಾತನವಾದ ಹುಡುಗಿದು. ಇಲ್ಲ ಇಲ್ಲ ಬಂದಿದ್ದಾರೆ ತುಂಬಾ ತುಂಬಾ. ಅಲ್ಲಿ ನೋಡಿ, ಅಲ್ಲೊಬ್ರು ಲಾಗರ್ಸ್ ಇದ್ದಾರೆ ನೋಡಿ. ಕೃಷ್ಣ ಒಂದು ಆಯ್ ಮಾಡಿ. ಸೊ ಇದು ಬಂದ್ಬಿಟ್ಟು ಕಂಟ್ರೋಲ್ ರೂಮ್. ಕಂಟ್ರೋಲ್ ರೂಮ್ ಅಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಬಾಂಬ್ ಹಾಕಿದಕ್ಕೆ ಇಲ್ಲಿ ಬಾಂಬ್ ಅಲ್ಲ ಮರ, ಅದೇ ಕ್ಲಾಶ್ ಅದ. ಅದು ಈ ಹೊಡ್ಗು ಆ ಕಡೆಯಿಂದ ಬಳ್ಕೊ ಬಂದು ಇಲ್ಲಿ ಬಂದಿದ್ದಂತೆ. ಇದು ನೀಲಿ ಸಮುದ್ರ, ಇದು ಬಂದ್ಬಿಟ್ಟು ನೀಲಿ ಸಮುದ್ರ. ಇದು ನಂದೇ ಬಲ್ಪ, ನಂದೇ ರೂಮ್ ಇದೆ. ಎಲ್ಲಿ ಅಕ್ಕ ಒಳಗಿದ್ದಾರಾ? ಇದ್ರ ಒಳಗ ನಮ್ಮ ಓನರ್ ನೋಡಿ ಲವರ್ ಜೊತೆ ಮಾತಾಡ್ತಿದ್ದಾರೆ. ಇಲ್ಲೇ ಇರುತ್ತಲ್ಲ ಮೇಲೆ. ಇಲ್ಲಿತ್ತಲ್ಲ, ಇಲ್ಲು ಮಚ್ಚ ಇಲ್ಗ ಅತ್ಲಾಗ ಹಬ್ದಲ್ಲ. ಸೊ ಇದು ಬೋಟ್ ಹಬ್ದ ಇತ್ಲಾಗಲ್ಲ. ಇಲ್ಲಿ ನೋಡಿ, ಇಲ್ಲೂ ಕೆಳಗೆ ಹೋಗ್ಲಕ್ಕನ ಇಲ್ಲ ರೀ ಇಲ್ಲಿ ಗೊತ್ತ. ಇದನ್ನ ಅಡಿ ಅಂದ್ರೆ ಇಂಜನ್, ಮೇನ್ ಇಂಜನ್ ಇದು. ಹೋಯಪ್ಪ ಅಲ್ಲಿಗೆ ಸ್ಟಾರ್ಟ್ ಮಾಡುವ. ಬಂದವರಿಗೆ ಮಾತ್ರ ಸಾಧ್ಯ. ನವೀನ ಬೇರೆದ್ರ ಬಗ್ಗೆ ಎಲ್ಲ ಹೇಳ್ಬೇಡ, ನಾರ್ಮಲ್ ಇದ್ರ ಬಗ್ಗೆ ಹೇಳು. ಅಂದ್ರೆ ಅಂದ್ರೆ ಇಂಜನ್ ಅಂದ್ರೆ ಬೋಟಿಂಗ್ ಇಂಜನ್ ಇರುತ್ತಲ್ಲ, ಅಲ್ಲಿಗೆ ಹೋಗಪ್ಪ ಕೆಳಗೆ. ಇದು ಇಲ್ಲೇ ಡ್ರೈವಿಂಗ್ ಅನ್ಬೇಕು. ತುಂಬಾ ಕ್ರಿಟಿಕಲ್ ಪ್ಲೇಸ್. ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಪ್ಲೇಸ್. ತುಂಬಾ ಗೈಸ್ ಒಂದ್ ನಿಮಿಷ ಗೈಸ್, ತುಂಬಾ ಕ್ರಿಟಿಕಲ್ ಪ್ಲೇಸ್ ಗೈಸ್. ಯಾಕಂದ್ರೆ ಇಂದ್ರೆ ನಡಿಯಾ ತುಂಬಾ ಬಾ ಮಚ್ಚ. ಬೇಡ ಮರ, ಹೆದರಿಕೆ ಹತ್ಗಡೆ ಇಲ್ಲಲ್ಲ. ಬಂದ್ಬಿಟ್ಟ ಹೊಡ್ಗೊಳಗಳ ಹೊಡಿಗಳ ಹಿಂಗೆ ಇರ್ತಲ್ಲ ಮರ. ಅಲ್ಲೆಲ್ಲ ಹೋಯ್ಲಕ್ ಬಾ.
ಫಸ್ಟ್ ಇಲ್ಲಿಂದ ಒಂದು special ಒಂದು ಏನು ಹೇಳ್ತಿದ್ದೆ. ಇಲ್ಲಿ ಇಂಜನ್ ಇದಿಪ್ಪದಲ್ಲ. ಸೊ ಇದು ಎಂತ ಅಂದ್ರೆ ಈಗ ಬೋಟ್ ಗಡೆ ಮೇಲ್ಗಡೆ ಏನಾದ್ರು ಇದು ಹಾಕ್ತಾರೆ ಗೊತ್ತಾ, ಬಾಂಬ್ ಅಲ್ಲ ಬಾಂಬ್ ದಾಳಿ ಅಲ್ಲ ಮರ. ಹೇಳತ್ತಿಗೆ ಏನ ನಾನು ಹೇಳದ್ ನೀನು ಅರ್ಥ ಮಾಡ್ಕೊ. ಇಲ್ಲಿ ಸೇಫ್ ಜಾಕೆಟ್ ಇಲ್ಲ ಇಲ್ಲೇ ಇದೆ ನೋಡಿ. ಸೇಫ್ಟಿ ಜಾಕೆಟ್ ಅಲ್ಲ ಅದೆಲ್ಲ, ಬೋಟ್ ಮುಳುಗ್ಯಾರ ಹೈಕಾವ್ಕೆ ಅಷ್ಟೇ ಸೇಫ್ಟಿ ಜಾಕೆಟ್. ಇದು ಬೇಷನ್. ಇದು ಕೆಳಗಡೆ ಅಂಡರ್ಗ್ರೌಂಡ್ ಅಂದ್ರೆ ಇನ್ನೂ ಇದೆ ಇಂಜಿನ್ ಎಲ್ಲ ಇತ್ತಿದ್ರಿಗೆ. ಇಂಜಿನ್ ಇನ್ನು ಕೆಳಗಿಲ್ಲ, ಇಲ್ಲಿ ತಾಚೆ ಸೈಡ್ ಇತ್ತು. ಬಾ ನಾನು ತೋರಿಸ್ತೀನಿ ಬಾ. ಲೈಟ್ ಇಟ್ಕೋಗ ಮುಂದೆ. ಲೈಟ್ ಇಟ್ಕೋ. ಸೊ ಇಲ್ಲಿ ನೋಡು ನನ್ನ ಮನೆ ಕುರ್ಚಿ ತಕೊಂಬಂದಂಗಿತ್ತು. ನಿಮ್ಮನಿದ ತಕೋ ಹಂಗೆ ವಾಪಸ್ ತಕೋ ಇಡ. ಅದೊಂಚು ದೊಡ್ಡದು ಮಾಡಿ ಹವಲಿ ಮನೆ ಬತ್ತಿ ಅಂತ ಹೇಳಿ ಬಂದಿ ಮರ ನಾನು. ಭೂತ್ ತಂಗಿ ಎಲ್ಲ ಕಳ್ಸಿದ್ದು ತುಂಬಾ ಕ್ರಿಟಿಕಲ್ ಆದ ಪ್ಲೇಸ್. ಈಗ ನಾನು ಎಲ್ಲಿದ್ದೀನಿ ಅಂದ್ರೆ ಸಿಕ್ಕಾಪಟ್ಟೆ ಆಳ್ತಿದ್ಯಾ ಮಚ್ಚ. ಇದು ನಂತರ ಟಾಯ್ಲೆಟ್ ಎಕ್ಸಿಟ್ ರೂಮ್ ಅಂತೆ. ಸೊ ಇದು ಓಪನ್ ಆಗಲ್ಲ, ಇದು ಇವಾಗ ಓಪನ್ ಆಗಕ್ಕೆ ಮೇಲೆಲ್ಲ ಹೋಗಿದೆ. ಯಾರಾದ್ರೂ ಇದ್ದೀರಾ? ಬುಲ್ಡೆಗಳು ಕಾಣ್ತಾ ಇದ್ದೇವೆ. ಏನ್ ಹೆಚ್ಚು ಶಾದ ಗಿಡಗಳ ಬಂದಾರ. ಇದೆಲ್ಲ ಬೆಡ್ರೂಮ್ ಮಚ್ಚದ ಇನ್ನೂ ಹಾಳ ಇತ್ತಂದ್ರೆ ಇನ್ನು ಕೆಳಗೆ ಹೋಗ್ಲಕ್ ನೋಡ ಇತ್ತು ನೋಡ. ಹೌದಾ? ಹಾಳ ಇತ್ತು ನೋಡ. ಬೆಡ್ರೂಮ್ ಕೂಡ ಬೀಚ್ ಬೋಟ್ ಫ್ಯಾನ್ ಎಲ್ಲಿತ್ತು? ಇದು ಫ್ಯಾನ್ ಅಲ್ಲ ಕೆಳಗೆ ಕಟ್ಟಿ ಏನು ನಿದ್ಯಾ? ಹೌದ್ ಮಚ್ಚ, ಇದ್ರಾಗಲ್ಲ ನಿಧಿ ಇರತ್ತೆ ಮಚ್ಚ. ನಿಧಿ ನಿನ್ನ ಅಜ್ಜ ಭಾಸ್ಕರ ಬೆಚ್ಚಿಗೆ ಮಾಡಿ ಇಲ್ಲ ಅಲ್ಲಿ ಪುಣ್ಯಕ ನಿಧಿ ಬರೀ ಇಂಥದೆಯಾ? ನೋಡ್ಕೊ ಬರಂ ಬರ್ರಿ. ಹಂಗಲ್ಲ ಇದ್ರ ಕೂಡ ಐತಿ ಆಯ್ತಲ್ಲ, ನೀ ಅದ್ ಮೆಚ್ಚಿಗೆ ಐತಿ ಬರ್ರಿ. ಕೆಳಗರ್ ಮತ್ತೆ ಮೇಲ್ ಬರ್ತೇನೆ ಗ್ಯಾರಂಟಿ ಇಲ್ಲ. ಅದಿಮೇಲೆ ಹಾಕ್ ಮಚ್ಚ. ಹಾಕ್ತಿದ್ದೆ ಬೇಡ ನೋಡಿ ಕೆಲ್ಸಕ್ಕೆ ಬೋಟ್ ರಿಪೇರಿ ಮಾಡಕ್ ಹೇಳಿ. ದೇವರೇ ನಂಗೆ ಹೋಟ್ಲ ಅಡಿಗಡೆ ಎಂತ ಇಲ್ಲ, ಇಷ್ಟೇ ಲಾಸ್ಟ್ಗೆ ಆಯ್ತಿದ್ದು. ಹಾಂ ಅಂತಿಲ್ಲ, ಚೀಲ ಎಲ್ಲ ಇತ್ತಪ್ಪ ಒಳ್ಳೆ ಇದೆಲ್ಲ ಇತ್ತು ಅಂತ ಕಟ್ಟಿಕೆ. ಈಗ ಚೀಲ ಎಲ್ಲ ಇತ್ತು. ಹಳಿ ಕಾಲು ಬೋಟ್ಗಡ ಒಳ್ಳೆ ನಿಧಿ ಇಟ್ಟಿರ್ತು. ಇಂಜಿನ್ ಇರ್ಬೇಕಂಗಾರೆ ಇದಕ್ಕೆ. ಇಂಜನ್ ಇಲ್ಲ ದುಡ್ಕಬ್ದ ಒಂದ್ ಸೈಡ್ ನೀ ದುಡ್ದು ಒಂದ್ ಸೈಡ್ ನಾ ದುಡ್ದೆ ದುಡ್ಗಿಡ್ ಇಟ್ಟಿರ್ತಿರ್ ಗಡ. ಬರಗ್ಲಿದ್ದೆ ಗೈಸ್ ವಿಡಿಯೋ ಮಾಡ್ತೇನೆ ನಾ ನಿಂದಿದ್ರಿ ಎಂತೈತೆ ಫ್ಯಾನ್ಗೆ ಏನೇನು ತಗೋ ಇದಿರತ್ತೆ ಎಂತೈತಾ ಅದಕ್ಕೆ ಇದು ಬಲ್ಪ ಸೈಲೆಂಟ್ ಇರುತ್ತೆ ಹೆಚ್ಚು ಬಾ ನತ್ ಕಂತಿ ನೀ ಕಾಮ್ ಕದಿ ಅಂತಿಲ್ಲ ವಿಡಿಯೋ ಇದು ಮಾಡ್ತೀನಿ ಮುಂದೆ ನಾವು ಮಾಡ್ದ ಅಲ್ಲ ಮುಂದೆ ಜಾಗ ಇತ್ತು. ಇದು ಏನು ಇದು ಏನಂತ ಗೊತ್ತಿಲ್ಲ. ಇದು ಸಂದೇಶ ಕಳಿಸದ ದೇವರಣ್ಣ ಇದು ಎಂತ ನಂಗೆ ಗೊತ್ತಿಲ್ಲ. ಸಂದೇಶ ಕಳಿಸು ಯಾವ ಸಂದೇಶ? ಮೆಸೇಜ್. ಇಷ್ಟೆಲ್ಲ ಲೈಟ್ ತೋರಿಸ್ತದೆ ಗ್ಯಾಸಿಲ್. ಇದು ಓಪನ್ ಮಾಡಿ ಇದು ಓಪನ್ ಮಾಡಿ. ಇದು ಹೆಂಗ್ ಗೊತ್ತಾ? ಟಾರ್ಚಾ ಟಾರ್ಚ್ ಅಲ್ಲ? ಹೌದು, ಇದು ಕ್ಲಿಕ್ ಮಾಡಿ. ಇದು ನನ್ನಿದು ಬಲ್ಬ್ ಲಾ ನೀನು ಕ್ಯಾನಲ್ಲಿ ಇಟ್ಟಿಗೆ ಕ್ಯಾನಲ್ಲಿ ಇಟ್ಟು ಕ್ಯಾನ್ ಅಲ್ಲ ಕ್ಯಾನ್ ಕ್ಯಾನ್ ಎಂತ ಕ್ಯಾನ್? ಕ್ಯಾನು ಕ್ಯಾನ್ 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 ಅದು ನೀರು ಬಿಡ್ತದಲ್ಲ.
ಅಲ್ಲಿ ಅಂತ ಇತ್ತು ಅಂತ ಸೇಫ್ಟಿ ಜಾಕೆಟ್ ಫುಲ್ ಜಾಕೆಟ್ ಇರೋದು ಅಷ್ಟೇ. ಅಲ್ಲಿಯ ಸುಮಾರು ಜನ ಸುತ್ತ ಇರ್ಗಡಿದ್ರಿ ಅಲ್ಲಿ ತುಂಬಾ ಜನಂದು ಅವಶೇಷಗಳಿವೆ. ಹೌದಾ? ಹೌದಾ? ನಿಜ? ಹೌದಾ? ಇಲ್ಲ ಅಂದ್ರೆ ಬರ್ತೀವಿ. ಇಲ್ಲ ಹೌದು. ಸೇಫ್ಟಿ ಜಾಕೆಟ್ ಅಂತೆಲ್ಲ ಇಲ್ಲಿ ಇತ್ತಪ್ಪ ನೋಡಿ ಗೈಸ್. ಬೋಟ್ ಒಳಗೆ ಬಂದಿದ್ದೀವಿ. ಆಯ್ತು ಗೈಸ್, ನಾವೀಗ ಹೊರಗಡೆ ಹೋಗೋ ಸಮಯ ಬಂತು. ಚಲೋ ಏನಂತದೆ? ಪಾಪ ಬಾ ಒಂಬ ಅಜ್ಜ ಕೂಗ್ತಾವೆ. ಸುಸ್ತಾಯ್ತು ಸಿಕ್ಕಾಪಟ್ಟೆ ಸಾಕಿದ್ರು ಮೇಲತ್ತಿಗೆ. ನನ್ನ ಜೀವ ಹೊತ್ತು ಹೌದಾ? ಹೆದರಿಕೆ ಎತ್ತಿಲ್ಲ ನಾನು. ನಮ್ಮ ಮೇಲೆ ಕೈ ಎತ್ಕೊಂತ ಬಾ. ಓಕೆ, ನನ್ನ ಜೀವ ಹಾಕ್ಲಾಗಿಟ್ಟಿಗೆ ನಾ ಇದ್ರೆ ನಂದು ಹತ್ತಲ ಗೈಸ್. ಹೊತ್ತಕತ್ತಿದ್ದೀವಿ, ಇಳಿಯಕ್ಕೆ ಬರ್ತಿಲ್ಲ. ಸರಿ ಇಳಿಯಕ್ಕೆ ಹಿಂದಿ ಸ್ಟ್ರೈಟ್ ಮಾಡಿದ್ದಾರೆ. ಹೊತ್ತು ಕತ್ತಿದ್ದ ಇಳು ಬರ್ತಿಲ್ಲ ಕಡೆ. ಸರಿ ಇಳು ಕೈಲದ್ದೆ ನಮ್ಮ ಓನರ್ ಕಡೆ. ಓ ಬಾಬಾ ಬರ ಕಡ. ಬಾ ಕೈ ಕಡ್ಡೆ ಇದೆ. ಬೋಟ್ ತೋರಿಸ್ತೀನಿ ಅಂತ ಕರ್ಕೊಬಂದು ಹೊರಗಡೆ ಕೂತಂತ ಮಹಾನುಭಾವ ಅವರೇ. ನೆಕ್ಸ್ಟ್ ಮಗ ಇದು ಇಂಜಿನ್ ಎಲ್ಲ ಲೈಕ್ ಇಲ್ಲ, ಬೇಡ ನಂಗೆ. ದೊಡ್ಡ ಹಾರಲ್ಲಿಂದ ಹಿಂಗೆ ಅಂದ್ರೆ ತುಂಬಾ ದೊಡ್ಡದಿತ್ತಲ್ಲ, ಅಲ್ಲಿಯವರೆಗೆ ಕೇಳ್ತದೆ. ಆಕ್ಚುಲಿ ನಾವು ಇಲ್ಲಿಯವರೆಗೆ ಮಾತ್ರ ಬಂದಿದ್ದು, ಇದಕ್ಕೂ ಮುಂದೆ ಬೋಟ್ ಇಂಜಿನ್ ಎಲ್ಲ ಇಲ್ಲಿದೆ ನೋಡಿ. ಈ ಕಡೆಯಿಂದ ನೋಡೋಕೆ ಹೀಗಿದೆ. ಇದು ನೀಲಿ ಬೀಚ್, ನೀಲಿ ಸಮುದ್ರದಲ್ಲಿ ಸಿಕ್ಕಬಹುದು. ಅಲ್ಲೊಂದಿದೆ ಅಲ್ಲಿ ನೋಡಿ, ಅಲ್ಲೊಂದು ಬೋಟ್ ಇದೆ. ನೆಕ್ಸ್ಟ್ ಟೈಮ್ ಬನ್ನಿ ಹೋಗೋಣ. ಇವಾಗ ತುಂಬ ಕ್ರಿಟಿಕಲ್ ಪ್ಲೇಸಲ್ಲಿ ಕೆಳಗವರೆಗೆ ಹೋಗಿ ಬಂತು ನನಗತ್ತೆ. ಇಲ್ಲಿತ್ತಲ್ಲ ಈ ಎಂಡು, ಆ ಎಂಡವರೆಗೆ ಹೋಗಿ ಬಂತು. ಲೈಕ್ ಇಟ್ ಪ್ಲೇಸ್. ಓಕೆ ನವೀನ, ಎಂಡ್ ಮಾಡೋ ಸಮಯ ಬಂತು. ಇಲ್ಲ ಬಾಯ್ ಗಾಯ್ಸ್, ಚಂದ ಗೊತ್ತಾ ಏನೋ ಒಂಥರ ಇವತ್ತು ಏನೋ ಫೀಲ್ ಆಗ್ತಿದೆ. ಗುಡ್ ಫೀಲ್. ಹಿಂಗೆ ಇರ್ಬೋದು, ಹೆಂಗಿದ್ದು ಹಿಂಗೆ ಆಯ್ತಲ್ಲ. ಸೊ ಮಾಡ್ಬೇಕಾರೆ ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಅದಕ್ಕೆ. ಏನು ಫೋಟೋ ತುಂಬ ಕ್ರಿಯೇಟ್ ಮಾಡ್ಕೊಂಡು ಕೊಡ್ತೇನೆ. ನಮ್ಮ ಹತ್ರ ಬೋಟ್ ಕಾಣ್ಕೊಬನ್ನಿ ಅಂತ ಹೇಳ್ಕೊಂಡ ಇಲ್ಲಿ ಬಂದ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಾ ಕೂತಿರ್. ಬೋಟ್ ಕಾಣ್ಕೊಂಡು ಹೇಳ್ರಿ ಪಾಪ. ಮತ್ತೆ ಕೀ ಇತ್ತ ಗಾಡಿ ಕೆಳಗರಿಗೆಲ್ಲ ಹೋಗಿ ಬಂತ ಹಂಗೆ. ಇನ್ನೊಂದ್ಸತಿ ದೇವ್ರ ಹಣಕ್ಕೆ ಬೋಟ್ ಕಾಂಬೋದು ಹೇಳಿಲ್ಲ. ಹೀಗೆ ಸಮುದ್ರ. ಇನ್ನೊಂದ್ಸತಿ ದೇವ್ರ ಹಣೆ ಅವ್ರು ಕರ್ಕೊಬತ್ಲಕ್ಕ ನಮ್ಮನ್ನ. ಏನೇ ಏನು ನಮ್ಗೆ ತಕ ಬಾರ, ನಾವೇನ್ ಕರ್ಕೊಬರ್ತಾರ. ಹತ್ತರ ಹೊಚ್ಚಿಗೆ ಬಿಟ್ಟಾರೆ, ಬಿಟ್ಟು ಹಾಕಿ ಅದನ್ನ. ಇದೊಂದ್ಸತಿ ನಮ್ಮ ಓನರ್ ದೇವ್ರಣೆ ಮಗ ತಿರ್ಗುಕಪ್ಪ ಅಂತ ಹೇಳಿ
ಈ ತರ ಹಳೆ ಹಳಿ ಬೋಟೆನೆಲ್ಲ ತೋರಿಸ್ತಾರೆ ಯಾಕಂದ್ರೆ ಎಲ್ಲ ಧೂಳ ಐತೆ. ಅಭಿಪ್ರಾಯ ಅಂತಿಲ್ಲ, ನಾಯಿ ಮನೆ ಬಿಡ್ತೀವಿ ಭೂಷಣ. ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಾರ. ನಿಮ್ ಬೀಚ್ ಕಂಡು ಎಂತ ಅನ್ಸ್ತಾ? ಗಾಡಿ ಕಟ್ಟಣ ನೆಕ್ಸ್ಟ್ ಮಾಡುವ. ಭೂಷಣ ನಿಮ್ಮ ಅನುಭವ ಏನು? ನಿಮ್ಗೆ ಆ ಬೋಟ್ ಕಂಡು ಎಂತ ಅನ್ಸ್ತ? ಎಷ್ಟು ವರ್ಷದ ಹಳಿ ಬೋಟ್ ಅನ್ಸಿರ್ಬೋದು? ಗೊತ್ತಿಲ್ಲ. ಈ ತರ ಕಟ್ಟ್ರೆ ಯಾರು ಇದು ಮಾಡ್ತಾರಣ. ಇಲ್ಲೆಂತ ಡ್ರ್ಯಾಗನ್ ಎಲ್ಲ ತಂದಿದ್ದಾರೆ. ಈ ತರ ಮಧ್ಯ ರೋಡಲ್ಲಿ ಗಾಡಿ ನಿಲ್ಸಿದ್ರೆ ನಾಯಿ ಎಲ್ಲಿ ತಗೋದಪ್ಪ ಹೇಳ್ರಿ. ಇದಕ್ಕೆ ಟ್ರಾನ್ಸ್ಫರ್ ಅಂತಾರೆ. ಇವಾಗ ನಾವು ಕುಂದಾಪುರ ಹೋಗ್ತಿದ್ದೀವಿ ಅಲ್ಲ ಮಚ್ಚ. ಮಧ್ಯ ಏನಾದ್ರು ಒಳ್ಳೆ ಕಂಟೆಂಟ್ ಸಿಕ್ಕರೆ ವಿಡಿಯೋ ಮಾಡೋಣ. ಮಾಡದೇ ಇರೋದು